ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಕುಂಭರಾಶಿಯವರ ಬಗ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಕೂಡ ಇದೆ. ಇದರಿಂದ ನಿಮಗೆ ತುಂಬಾನೇ ಅನುಕೂಲ ಆಗೋದಂತೂ 100ಕ್ಕೆ 100 ಪಟ್ಟು ನಿಜ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿ, ತುಂಬಾನೇ ಅನುಕೂಲ ಆಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕುಂಭರಾಶಿಯವರೇ, ಬೇಗ ಕೇಳಿ, ಏಕೆಂದರೆ ನಾಳೆಯ ದಿನ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹೌದು ನನ್ನ ಪ್ರಿಯ ಸಾಧಕರೇ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯವು 3 ಬೆಳ್ಳಿಯ ಕಲಶಗಳ ಬಗ್ಗೆ. ಅವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಆದರೆ ಇದು ಸಾಮಾನ್ಯ ವಿಷಯವಲ್ಲ. ಈ 3 ಕಲಶಗಳಲ್ಲಿ ನಿಮ್ಮ ಭಾಗ್ಯ, ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಮುಂದಿನ ದೊಡ್ಡ ಶುಭ ಸುದ್ದಿಗಳು ಅಡಗಿವೆ. ಮುಂದಿನ 24 ಗಂಟೆಗಳೊಳಗೆ ನಿಮ್ಮ ಸುತ್ತಮುತ್ತ ಒಂದು ಸೂಚನೆ ಕಾಣಿಸಿಕೊಳ್ಳುತ್ತೆ. ಅದು ನಿಮ್ಮನ್ನ ನೇರವಾಗಿ ಆ ಸ್ಥಳಕ್ಕೆ ಕರೆದೊಯ್ಯುತ್ತೆ. ಅಲ್ಲಿ ನಿಮ್ಮ ಬಡತನ ಮುಗಿದು ಸಂಪತ್ತಿನ ಮಳೆ ಆರಂಭವಾಗುತ್ತೆ. ಆದರೆ ಗಮನದಲ್ಲಿಟ್ಟುಕೊಳ್ಳಿ, ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ನೀವು ಈ ವಿಡಿಯೋವನ್ನ ಮಧ್ಯದಲ್ಲಿ ಬಿಟ್ಟರೆ ಈ ಸೂಚನೆಯು ನಿಮ್ಮಿಂದ ದೂರವಾಗುತ್ತೆ. ಆದ್ದರಿಂದ ವಿಡಿಯೋವನ್ನ ಕೊನೆಯವರೆಗೂ ಒಬ್ಬರೇ ಮತ್ತು ಗಮನದಿಂದ ನೋಡಿ, ಏಕೆಂದರೆ ನಾನು ಹೇಳಲಿರುವುದು ಆ ಸ್ಥಳದ ಹೆಸರು, ಆ ಸೂಚನೆ ಮತ್ತು ಆ 3 ಬೆಳ್ಳಿಯ ಕಲಶಗಳಿಗೆ ನೀವು ತಲುಪುವ ಒಂದು ವಿಧಾನ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ವಿಡಿಯೋವನ್ನ ನಾವು ಪ್ರಾರಂಭಿಸೋಣ. ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ಏಕೆಂದರೆ ನೀವು ಈ ಕಲಿಯುಗದಲ್ಲಿ ಆಡಳಿತ ಮಾಡಲು ಹುಟ್ಟಿದ್ದೀರಿ. ಆದರೆ ನೀವು ಒಂದು ವಸ್ತುವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳುವವರೆಗೂ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನ ಗಮನದಿಂದ ನೋಡಿ. ವಿಡಿಯೋ ಆರಂಭಿಸುವ ಮೊದಲು ಎಲ್ಲ ಈ ಒಂದು ವಿಡಿಯೋಗೆ ಅಂದರೆ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ನಿಮಗೆ ಈ ಒಂದು ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನಿಮ್ಮ ಕುಟುಂಬದ ಮೇಲೆ ಕೂಡ ಇರುತ್ತೆ. ಈ ರಾಶಿಯವರಿಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ನಡೆಯುವುದಿಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನ ಮಾಡಿದರೆ ಅದೇ ವ್ಯಕ್ತಿ ನಿಮಗೆ ಕೆಟ್ಟದ್ದನ್ನ ಮಾಡೋದು. ನಿಮ್ಮ ಜೀವನದಲ್ಲಿ ಸಂತೋಷಗಳು ಬಂದರೂ ಮತ್ತೆ ಹೋಗುತ್ತೆ. ಹಣದ ಸಮಸ್ಯೆ, ನಿಮ್ಮ ಜೀವನದಲ್ಲಿ ಹೆಚ್ಚು ಹಣ ಒಂದು ಕೈಯಲ್ಲಿ ಬಂದರೆ ಇನ್ನೊಂದು ಕೈಯಲ್ಲಿ ಹೊರಗೋಗುತ್ತೆ. ದುಃಖ ಎಲ್ಲರ ಜೀವನದಲ್ಲೂ ಇರುತ್ತೆ. ಆದರೆ ಜೀವನದಲ್ಲಿ ಸಂತೋಷಗಳು ನಿಂತಿವೆ. ನೀವು ಮಾಡುವ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ, ನಡೆದರೂ ಕೊನೆಯ ಕ್ಷಣದಲ್ಲಿ ಹಾಳಾಗುತ್ತೆ. ಆದರೆ ನೀವು ಒಂದು ವಸ್ತುವನ್ನ ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ. ನಿಮ್ಮನ್ನ ಆಸೆ ಮಾಡುವವರು, ನಿಮ್ಮ ಮಾರ್ಗದಲ್ಲಿ ತೊಂದರೆ ತರುವವರು ನಿಮ್ಮ ಮಾತಿನಂತೆ ನಡೆಯುತ್ತಾರೆ. ಆ ವಸ್ತುವನ್ನ ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಜೇಬು ಯಾವಾಗಲೂ ಹಣದಿಂದ ತುಂಬಿರುತ್ತೆ ಮತ್ತು ನೀವು ಹಣ ಎಣಿಸುತ್ತಲೇ ತಾಳ್ಮೆ ಕಳೆದುಕೊಳ್ಳುತ್ತೀರಿ. ನಿಮ್ಮ ಶತ್ರುಗಳು ಆಶ್ಚರ್ಯ ಪಡುವವರು, ಏಕೆಂದರೆ ನಿಮ್ಮ ಅದೃಷ್ಟವು ತುಂಬಾನೇ ಹಿರೆಯಿಂದಲೂ ಹೆಚ್ಚು ಹೊಳೆಯುತ್ತೆ. ನಿಮ್ಮ ಎಲ್ಲಾ ಕನಸುಗಳು ನಿಜವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ನಿಮ್ಮ ಕುಂಡಲಿಯಲ್ಲಿ ಒಂದು ಅದ್ಭುತ ಸಂಭವಿಸಲಿದೆ. ನಿಮ್ಮ ಎಲ್ಲಾ ದುಃಖಗಳು ಅಂತ್ಯವಾಗುತ್ತೆ, ಏಕೆಂದರೆ ದೇವಿ ಪಾರ್ವತಿಯ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ. ಈಗ ನಿಮ್ಮ ದುಃಖದ ಸಮಯ ಮುಗಿದಿದೆ. ನೀವು ಸಂತೋಷದಿಂದ ಬದುಕುವಿರಿ. ಹಾಗಾದರೆ ಆ ವಸ್ತು ಯಾವುದು? ಅದನ್ನ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ನೀವು ಹಣ ಎಣಿಸುತ್ತಲೇ ತಾಳ್ಮೆ ಕಳೆದುಕೊಳ್ತೀರಿ. ಅದನ್ನ ನಾವು ಇವಾಗ ನೋಡೋಣ. ಇನ್ನು 4 ದಿನಗಳ ಒಳಗೆ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ಸಂಭವಿಸಲಿದೆ. ಈ ಭವಿಷ್ಯವಾಣಿ ತುಂಬಾನೇ ನೀವು ಅನುಕೂಲ ಅಂತಾನೆ ಅನ್ಬಹುದು, ನಿಮ್ಗೆ ಉಪಯುಕ್ತ ಅಂತಾನೂ ಅನ್ಬಹುದು. ನಿಮ್ಮ ಗ್ರಹಗಳ ಸ್ಥಿತಿಯನ್ನ ಆಧರಿಸಿದೆ. ಇದು ಈ 100% ಖಚಿತ. ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ಯಾರು ನೋಡದೆ ಬಿಡ್ತಾರೋ ಅವರು ದೊಡ್ಡ ತಪ್ಪು ಮಾಡ್ತಾರೆ. ಇದು ತುಂಬಾ ಪರಿಶ್ರಮದಿಂದ ಸಿದ್ಧಪಡಿಸಿದ ಒಂದು ಕಾರ್ಯಕ್ರಮ. ಇದನ್ನ ಮಿಸ್ ಮಾಡಿದರೆ ಮತ್ತೆ ನೋಡಲು ಅವಕಾಶ ಸಿಗುವುದಿಲ್ಲ. ಇಂತಹ ಅವಕಾಶಗಳು ಮರು ಬರುತ್ತಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ಆರಂಭದಿಂದ ಕೊನೆಯವರೆಗೂ ನೋಡಿದವರು ಧನವಂತರಾಗುತ್ತಾರೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಮನೆಯಲ್ಲಿ ಬಹಳ ದೊಡ್ಡ ಮತ್ತು ಅದ್ಭುತ ಘಟನೆ ನಡೆಯಲಿದೆ. ಈ ಒಂದು ಘಟನೆ ನಿಮಗೆ ರಾಜನನ್ನಾಗಿಸುತ್ತೆ. ಈ ಘಟನೆ ದೇವಿಯ ಸಾಕ್ಷಾತ್ ರೂಪವಾಗಿರುತ್ತೆ. ಆದರೆ ಮುಂದಿನ 4 ದಿನಗಳಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಆ 4 ದಿನಗಳಲ್ಲಿ ಯಾವ ಘಟನೆ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತದೆ ಎಂಬುದನ್ನು ನಾವು ಈಗ ನೋಡೋಣ ವಿವರವಾಗಿ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ಘಟನೆ ಎಂದರೆ, ನಿಮ್ಮ ಮನೆಗೆ ಒಂದು ಹಾವು
ದೇವಿಯ ರೂಪದಲ್ಲಿ ಬರುತ್ತೆ. ಆ ಹಾವನ್ನು ಸಾಮಾನ್ಯ ಹಾವು ಎಂದು ಭಾವಿಸುವ ತಪ್ಪು ಮಾಡಬೇಡಿ. ಅದು ಸಾಮಾನ್ಯ ಹಾವು ಅಲ್ಲ, ಅದು ಸಾಕ್ಷಾತ್ ದೇವಿಯ ಒಂದು ರೂಪ. ಮತ್ತು ಈ ಹಾವು ನಿಮ್ಮನ್ನು ಬಡತನದಿಂದ ಶ್ರೀಮಂತರನ್ನಾಗಿ ಮಾಡುತ್ತೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಹಾವು ಕಂಡುಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬೇಡಿ. ಇಲ್ಲವಾದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗುತ್ತೆ. ಅದಕ್ಕೆ ನಮಸ್ಕರಿಸಿ ಅದನ್ನು ಹೋಗಲು ಬಿಡಿ. ಆ ಹಾವು ದೇವಿಯ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಕಳೆದ 7 ವರ್ಷಗಳಿಂದ ಇದ್ದು ನಿಮ್ಮನ್ನು ರಕ್ಷಿಸುತ್ತಿದೆ. ಆದರೆ ನಿಮಗೆ ಇದರ ಬಗ್ಗೆ ತಿಳಿದಿಲ್ಲ. ಈಗ ನಿಮಗೆ ಮತ್ತೊಂದು ವಿಷಯ ತಿಳಿಸುತ್ತೇನೆ. ಮೇಲಿರುವ ದೇವರು ನಿಮಗಾಗಿ 2 ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾನೆ. ನೀವು ಸರಿಯಾಗಿ ಕೇಳಿದ್ದೀರಿ. ಈ ನಿರ್ಧಾರಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ನೀವು ಯಾವುದಕ್ಕಾಗಿ ಶ್ರಮ ಪಟ್ಟಿದ್ದೀರೋ ಅದು ಈಗ ನಿಮಗೆ ದೊರೆಯಲಿದೆ. ನಿಮ್ಮ ಪರಿಶ್ರಮದ ಫಲ ನಿಮಗೆ ಸಿಗಲಿದೆ. ಏಕೆಂದರೆ ಹೇಳುತ್ತಾರೆ, ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ನೀವು ಅರ್ಹರಾಗಿದ್ದವರನ್ನ ಈಗ ನೀವು ಪಡೆಯುವ ಸಮಯ ಬಂದಿದೆ. ನೀವು ದಿನರಾತ್ರಿ ಶ್ರಮಿಸಿದ್ದೆಲ್ಲ ಈಗ ನಿಮ್ಮ ಮುಂದೆ ಬರಲಿದೆ. ಈಗ ನಿಮ್ಮ ಶತ್ರುಗಳು ಆಶ್ಚರ್ಯದಿಂದ ನೋಡುತ್ತಾರೆ. ಏಕೆಂದರೆ ನಿಮ್ಮ ಭಾಗ್ಯವು ಈಗ ಒಳೆಯಲು ಶುರುವಾಗುತ್ತಿದೆ. ನೀವು ರಾಜನಾಗುವ ಸಮಯ ಬಂದಿದೆ. ಇಲ್ಲಿಯವರೆಗೆ ನೀವು ದುಃಖಪಟ್ಟಿದ್ದೀರಿ, ಆದರೆ ಈಗ ಸಂತೋಷ ಪಡುವ ಸಮಯ ಬಂದಿದೆ. ನಿಮ್ಮ ಶತ್ರುಗಳು ಈಗ ಅಳುತ್ತಾರೆ, ನೀವು ಸಂತೋಷ ಪಡುತ್ತೀರಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನೀವು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ನೀವು ಸದಾ ಒಂದು ದಿನ ಎಲ್ಲವೂ ಸರಿಯಾಗುತ್ತೆ ಎಂದು ನಂಬಿರೋದು. ಆ ದಿನ ಈಗ ಬಂದಿದೆ. ಶನಿದೇವರು ಈಗ 2 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಭಾಗ್ಯವು ಈಗ ಈ ಮೊದಲಿನಿಗಿಂತಲೂ ತುಂಬ ಹೊಳೆಯುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಗ್ರಹಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಶನಿ ಬಲವಾಗುತ್ತಿದೆ, ಆದರೆ ಮಂಗಳ ಸ್ವಲ್ಪ ದುರ್ಬಲವಾಗಿದೆ. ಇದರಿಂದ ನಿಮ್ಮ ಶತ್ರುಗಳು ಸ್ವಲ್ಪ ಬಲವಾಗಿದ್ದಾರೆ. ಆದ್ದರಿಂದ ಈ ತಿಂಗಳಲ್ಲಿ ನೀವು ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಪ್ರಗತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಹೆಸರು ಎಲ್ಲೆಡೆ ಕೇಳಿಬರುತ್ತೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಆದರೆ ಗಮನಿಸಿ, ನಿಮ್ಮ ಶತ್ರುಗಳು ಸಾಮಾನ್ಯರಲ್ಲ, ಅವರು ಅಡಗಿಕೊಂಡಿದ್ದಾರೆ. ಹೇಗೆ ಹಾವು ತನ್ನ ಬಿಲದಲ್ಲಿ ಅಡಗಿಕೊಂಡು ಸಮಯ ಬಂದಾಗ ದಾಳಿ ಮಾಡುತ್ತದೆಯೋ ಹಾಗೆಯೇ ನಿಮ್ಮ ಶತ್ರುಗಳು ಕೂಡ ಸಮಯ ಬಂದಾಗ ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ. ಈ ತಂತ್ರ ಮಂತ್ರ, ಈ ಟೋಕೆಗಳು ಮಾಡಿಸುತ್ತಾರೆ. ಮತ್ತು ಇತ್ತೀಚಿನ ವಿಷಯವಲ್ಲ, ಬಹಳ ದಿನಗಳಿಂದ ನಡೆಯುತ್ತಿದೆ. ಇವು ಹಲವು ವರ್ಷಗಳಿಂದ ನಡೆಯುತ್ತಿರೋದು. ಈ ಶತ್ರು ಹಲವು ವರ್ಷಗಳಿಂದ ನಿಮ್ಮ ಮೇಲೆ ತಂತ್ರ ಮಂತ್ರ ಮಾಡಿಸುತ್ತಾ ಬಂದಿರೋದು. ಈಗ ನಿಮಗೆ ಇದರ ಅಭ್ಯಾಸವಾಗಿ ಬಿಟ್ಟಿದೆ. ಸಂಕಷ್ಟಗಳಿಂದ ತುಂಬಿದ ಜೀವನದಲ್ಲಿ ಉಳಿಯುವುದಕ್ಕೆ, ನೋವುಗಳಿಂದ ತುಂಬಿದ ಜೀವನದಲ್ಲಿ ಬದುಕುವುದಕ್ಕೆ. ಏಕೆಂದರೆ ಈ ಶತ್ರು ನಿಮ್ಮ ಮೇಲೆ ಈ ಒಂದು ತಂತ್ರ ಮಂತ್ರ ಮಾಡಿಸುತ್ತಿದ್ದಾನೆ. ಅದರ ಪರಿಣಾಮವಾಗಿ ನೀವು ಗಾಡಿಗಳಂತೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಾ, ಆದರೂ ನಿಮಗೆ ಫಲ ಅನ್ನೋದು ಸಿಗೋದೇ ಇಲ್ಲ. ನಿಮ್ಮ ಕೈ ಯಾವಾಗಲೂ ಖಾಲಿಯಾಗಿಯೇ ಇರುತ್ತೆ. ಕೆಲವೊಮ್ಮೆ ಹೀಗೆ ಆಗುತ್ತೆ, ಎಲ್ಲವೂ ಸಾಧಿಸಿದ್ದೀರಾ, ಪ್ರಗತಿ ಕೂಡ ಮಾಡಿಕೊಂಡಿದ್ದೀರಾ, ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತೆ. ಆದರೆ ಅಕಸ್ಮಾತ್ ನಿಮ್ಮ ಜೀವನದ ಗಾಡಿ ಹಿಂತಿರುಗುತ್ತೆ, ಎಲ್ಲವೂ ನಾಶವಾಗುತ್ತೆ. ಬಹಳ ಶ್ರಮಪಟ್ಟು ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯುತ್ತೀರಾ. ಆದರೆ ಯಾರಾದರೂ ಶತ್ರುವಿನ ಕೆಟ್ಟ ದೃಷ್ಟಿ ಬಿದ್ದರೆ ಎಲ್ಲವೂ ಮಣ್ಣಿನಲ್ಲಿ ಬೆರೆತು ಹೋಗುತ್ತೆ. ನೀವು ಮಾಡಿದ್ದ ಎಲ್ಲ ಪ್ರಯತ್ನ ವ್ಯರ್ಥವಾಗುತ್ತೆ. ಇದು ನಿಮ್ಮ ಜೊತೆ ಯಾಕೆ ಆಗುತ್ತಿದೆ? ನಿಮಗೆ ಇದರಲ್ಲಿ ಏನೂ ಅಂದಾಜಿಲ್ಲ. ಏಕೆಂದರೆ ಈ ಎಲ್ಲವೂ ನಿಮ್ಮವರಿಂದಲೇ ಆಗುತ್ತಿದೆ. ಹೌದು, ಕೆಲವರು ನಿಮ್ಮವರು ನಿಮ್ಮ ಸುತ್ತಲೂ ಇರುತ್ತಾರೆ ಮತ್ತು ಅವರೇ ನಿಮ್ಮ ಜೀವನದಲ್ಲಿ ವಿಷ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಸಂತೋಷ ಬಂದಾಗ, ನೀವು ಯಶಸ್ಸಿನ ಮೆಟ್ಟಿಲು ಏರುತ್ತಿರುವಾಗ ನಿಮ್ಮ ಯಶಸ್ಸು ಅವರಿಗೆ ಕಣ್ಣು ಕೆಟ್ಟಂತೆ ಕಾಣುತ್ತೆ. ಅವರು ನಿಮ್ಮ ಸಮಾನವಾಗಲು ಸಾಧ್ಯವಾದಾಗ ನಿಮ್ಮ ಮೇಲೆ ತಂತ್ರ ಮಂತ್ರ ಮಾಡಿಸುತ್ತಾರೆ. ನಿಮ್ಮ ಸಂತೋಷವನ್ನು ಕಟ್ಟಿಹಾಕುತ್ತಾರೆ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಾರೆ. ಅದರ ಪರಿಣಾಮವಾಗಿ ನಿಮ್ಮ ಜೀವನ ಮತ್ತೆ ಹಾಳಾಗುತ್ತೆ. ನಿಮ್ಮ ಪ್ರಗತಿ ನಿಲ್ಲುತ್ತೆ. ಸಮಸ್ಯೆಗಳು ಮತ್ತೆ ಬರುತ್ತೆ. ಆದ್ದರಿಂದಲೇ ಶತ್ರುಗಳಿಂದ ದೂರವಿರುವುದು ಬಹಳನೇ ಮುಖ್ಯ. ಆದರೆ ಶತ್ರುಗಳ ಭಯದಿಂದ ನಾವು ಮುಂದಕ್ಕೆ ಹೋಗುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ಎಷ್ಟು ದಿನ ಮರೆಯಾಗುತ್ತಾ ಹೋಗುತ್ತೇವೆ. ನಮಗೂ ಪ್ರಗತಿ ಮಾಡಬೇಕು, ನಮಗೂ ಜೀವನದಲ್ಲಿ ಸಂತೋಷ ಬೇಕು. ಹಾಗಾದರೆ ಏನು ಮಾಡಬೇಕು? ಚಿಂತಿಸಬೇಡಿ. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು, ತಂತ್ರ ಮಂತ್ರಗಳಿಂದ ಹೇಗೆ ದೂರವಿರಬೇಕು ಎಂಬುದನ್ನು ಹೇಳುತ್ತೇನೆ. ಒಂದು ಅಂತಹ ಉಪಾಯವನ್ನು ನಾನು ನಿಮಗೆ ಹೇಳ್ತೇನೆ. ಅದು ಎಷ್ಟೇ ಭಯಾನಕ ತಂತ್ರ ಮಂತ್ರ ನಿಮ್ಮ ಮೇಲೆ ಮಾಡಿಸಿದರೂ ನಿಮ್ಮ ಒಂದು ಕೂದಲಿಗೂ ಏನು ಆಗೋದೇ ಇಲ್ಲ.
ನನ್ನ ಜೊತೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮಧ್ಯದಲ್ಲಿ ಬಿಡಬೇಡಿ. ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಸುಲಭವಾಗಿ ಯಾರನ್ನಾದರೂ ನಂಬುತ್ತೀರಿ, ಆದರೆ ಈಗ ನಿಧಾನವಾಗಿ ನೀವು ಸ್ವಲ್ಪ ಬಲವಾಗುತ್ತಿದ್ದೀರಿ. ಈಗ ನೀವು ತಕ್ಷಣ ಯಾರನ್ನಾದರೂ ನಂಬುವುದಿಲ್ಲ. ಮೊದಲು ಗಮನಿಸುತ್ತೀರಿ, ಯೋಚಿಸುತ್ತೀರಿ, ನಂತರವೇ ನಂಬುತ್ತೀರಿ. ಈಗ ಗಮನದಿಂದ ಕೇಳಿ, ಶತ್ರುವನ್ನು ಹೇಗೆ ಗುರುತಿಸಬೇಕು. ಈಗ ನಾನು ನಿಮಗೆ 3 ಸೂಚನೆಗಳನ್ನು ಹೇಳುತ್ತೇನೆ. ಅವುಗಳಲ್ಲಿ 2 ನಿಮಗೆ ಹೊಂದಿಕೊಂಡರೆ ನಿಮ್ಮ ವಿರುದ್ಧ ಏನೋ ತಪ್ಪು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಿ. ಮೊದಲು ಗಮನಿಸಿ, ಯಾರಾದರೂ ನಿಮ್ಮ ಹೆಸರನ್ನು ಉಚ್ಚರಿಸುತ್ತಾ ನಿರಂತರವಾಗಿ ಹೇಳುತ್ತಿದ್ದರೆ ಅಥವಾ ನಿಮಗೆ ಅಚಾನಕ್ ಚಳಿ ಹಿಡಿಯುತ್ತಿದ್ದರೆ, ನೀವು ಎಲ್ಲಿದ್ದರೂ ಪಾರ್ಟಿ, ಸಂಬಂಧಿಕರ ಮನೆ, ಹೊಸ ಸ್ನೇಹಿತನ ಜೊತೆ ಅಥವಾ ನೆರೆಹೊರೆಯವರ ಬಳಿ ಯಾರಾದರೂ ನಿಮ್ಮ ಹೆಸರನ್ನು ಹೇಳುತ್ತಾ ಮತ್ತೆ ಬಂದು ಹೇಳುತ್ತಿದ್ದರೆ, ನಿಮಗೆ ಅಚಾನಕ್ ಚಳಿ ಕಾಣಿಸಿಕೊಂಡರೆ ಇದು ಸಾಮಾನ್ಯ ಸೂಚನೆ ಅಲ್ಲವೇ ಅಲ್ಲ. ಇದನ್ನು ನಿರ್ಲಕ್ಷಿಸಬೇಡಿ. 2ನೆಯ ಸೂಚನೆ, ಕಾಲುಗಳಲ್ಲಿ ಭಾರವಾಗಿರುವಂತೆ ಅನಿಸುವುದು ಅಥವಾ ಕನಸಿನಲ್ಲಿ ಕತ್ತಲೆ, ನದಿ, ಸ್ಮಶಾನ ಕಾಣಿಸುವುದು. ಇದು ಸಹ ಸಾಮಾನ್ಯ ಸೂಚನೆ ಅಲ್ಲ. ಇದು ನಿಮ್ಮನ್ನು ಎಚ್ಚರಿಸಲು ಬರುತ್ತಿರುವ ಒಂದು ಸೂಚನೆ. ನೀವು ಎಲ್ಲಿಗಾದರೂ ಹೋಗುವುದನ್ನು ತಡೆಯಲು ಇದು ಸೂಚಿಸುತ್ತೆ. 3ನೆಯ ಸೂಚನೆ, ಒಂದೇ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಮರು ಬರುತ್ತಿದ್ದರೆ, ಆದರೆ ಕಾರಣ ತಿಳಿಯುವುದಿಲ್ಲ. ಈ ಕುಂಭರಾಶಿಯವರಿಗಾಗಿ ಈ ಎಲ್ಲ ಸೂಚನೆಗಳು ಏನು ಹೇಳ್ತವೆ ಎಂದರೆ, ಯಾರಾದರೂ ನಿಮ್ಮ ಮೇಲಿನ ಈರ್ಷೆಯಿಂದ ನಿಮ್ಮ ಪ್ರಗತಿಯನ್ನು ತಡೆಯಲು ಯತ್ನಿಸುತ್ತಿದ್ದಾರೆ. ಆದ್ದರಿಂದ ನೀವು ಎಲ್ಲಿಯೇ ಈ ಒಂದು ಸೂಚನೆಗಳನ್ನು ಕಂಡರೂ ಜಾಗರೂಕರಾಗಿ ಅಲ್ಲಿಂದ ಹಿಂತಿರುಗಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ಹಲವಾರು ನಕಾರಾತ್ಮಕ ಕ್ರಿಯೆಗಳು ಕೂಡ ನಡೆಯಬಹುದು. ಮಾತಿನಿಂದಲೂ ಅಲ್ಲ, ನಡವಳಿಕೆಯಿಂದಲೂ ಅಲ್ಲ. ಕಪ್ಪು ಜಾದೂ ಮಾಡುವ ಪ್ರಯತ್ನ ಮಾಡಬಹುದು. ಆದರೆ ಭಯಪಡಬೇಡಿ, ಬ್ರಹ್ಮಾಂಡವೇ ನಿಮಗೆ ಖಚಿತವಾಗಿ ಸೂಚನೆ ನೀಡುತ್ತಿದೆ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನೀವು ಬಹಳ ಅದೃಷ್ಟಶಾಲಿ. ಗಮನದಿಂದ ಕೇಳಿ, ಎಲ್ಲ ಶತ್ರುಗಳು ನೇರವಾಗಿ ಹಾನಿ ಮಾಡುವುದಿಲ್ಲ. ಕೆಲವರು ನಿಂಬೆ, ಅರಿಶಿನ, ಚಿತ್ರ ಮತ್ತು ನಿಮ್ಮ ಹೆಸರು ಇತ್ಯಾದಿಗಳನ್ನು ಬಳಸಿ ಶಕ್ತಿಯನ್ನು ಹೀರಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದು ನಿಮ್ಮ ಒಳಗಿನ ಒಂದು ದುರ್ಬಲವಾಗುತ್ತೆ. ಬಹುಸಾರಿ ನೀವು ನೋಡಿರಬಹುದು, ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಜೀವನ ನಡೆಸುತ್ತಿದ್ದಾರೆ, ಆದರೆ ಅಚಾನಕ್ಕಾಗಿ ಅವನಿಗೆ ಅಪಘಾತ ಅಥವಾ ಮರಣ ಸಂಭವಿಸುತ್ತೆ, ಅಥವಾ ಅವನ ಜೀವನದಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ. ಇದು ಅವನನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತೆ. ಅವನು ಮಾಡಿದ ಎಲ್ಲ ಪ್ರಯತ್ನ ವ್ಯರ್ಥವಾಗುತ್ತೆ. ಈ ಬಿಸ್ನೆಸ್ ಕೂಡ ಹಾಗೆಯೇ. ಚೆನ್ನಾಗಿ ನಡೆಯುತ್ತಿದ್ದ ವ್ಯವಹಾರ ಅಚಾನಕ್ ಸಂಪೂರ್ಣವಾಗಿ ಕುಸಿಯುತ್ತೆ. ಮನೆತನದಲ್ಲಿ ದುಃಖ ಆವರಿಸುತ್ತೆ. ಜನರು ಎದುರುಮುಖವಾಗಿ ಅಲ್ಲ, ಹಿಂದಿನಿಂದ ಹೊಡೆದು ಹಾನಿ ಮಾಡ್ತಾರೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಿಂಬೆ, ಅರಿಶಿನ, ಚಿತ್ರ, ನಿಮ್ಮ ಹೆಸರನ್ನು ಬಳಸಿ ನಿಮ್ಮನ್ನ ಈ ಒಂದು ಕೆಳಗೆಳೆಯಲು ಪ್ರಯತ್ನಿಸುತ್ತಾರೆ. ಈ ರಾಶಿಯವರು ತುಂಬಾನೇ ಸರಳ ಸ್ವಭಾವದವರು, ಆದ್ದರಿಂದ ಸುಲಭವಾಗಿ ಗುರಿಯಾಗುತ್ತಾರೆ. ಆದರೆ ಭಯಪಡಬೇಡಿ, ನಿಮ್ಮ ಮೇಲೆ ದೈವಿಕ ರಕ್ಷಣೆ ಇದೆ. ಭಗವಾನ್ ಶಿವ, ಚಂದ್ರದೇವ ಮತ್ತು ಈ ಒಂದು ಸೂರ್ಯದೇವ ಮತ್ತು ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಏಕೆಂದರೆ ಏನಾದರೂ ಆಗುವ ಮುಂಚೆ ನಿಮಗೆ ಸೂಚನೆ ಸಿಗುತ್ತೆ. ನಿಮ್ಮ ಮನಸ್ಸೇ ಹೇಳುತ್ತೆ, ಏನೋ ಒಳ್ಳೆಯದಾಗಬಹುದು ಅಥವಾ ಕೆಟ್ಟದ್ದಾಗಬಹುದು. ಆದ್ದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಸಂದೇಹ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಮನೆ ಹೊರಗೆ ಹೋಗುವ ಮೊದಲು ಶ್ರೀ ಶಿವಾಯ ನಮಸ್ತುಭ್ಯಂ ಎಂಬ ಮಂತ್ರವನ್ನು 5 ಬಾರಿ ಜಪಿಸಿ, ಅಥವಾ ಹನುಮಂತೆಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ ಹೊರಗೆ ಹೆಜ್ಜೆ ಇಡಿ. ನಂತರ ಯಾರಿಗೂ ನಿಮ್ಮ ಮೇಲೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಈಗ ನಿಮಗೆ ಒಂದು ದೊಡ್ಡ ಶುಭ ಸುದ್ದಿ ಇದೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದದ್ದು. ಚಂದ್ರಗ್ರಹಣದ ನಂತರ 7 ದಿನಗಳಲ್ಲಿ ಈ ಕುಂಭರಾಶಿಯವರಿಗೆ ಈ ಒಂದು ಶುಭಯೋಗ ಬರುತ್ತೆ. ನಿಮ್ಮ ಹಣ ಸರ್ಕಾರದಲ್ಲಿ ಅಥವಾ ಎಲ್ಲಾದರೂ ಅಟಗಿಕೊಂಡಿದ್ದರೆ ಅದು ಹಿಂತಿರುಗುತ್ತೆ. ಯಾರಿಗಾದರೂ ನೀವು ಸಾಲ ಕೊಟ್ಟಿದ್ದರೆ ಅದು ಮರಳಿ ಸಿಗುತ್ತೆ. ಅಕಸ್ಮಾತ್ ಲಾಭದ ಯೋಗ ಉಂಟಾಗುತ್ತೆ. ಶತ್ರುಗಳು ಸೋಲುತ್ತಾರೆ. ಮಾನ ಗೌರವ ಹೆಚ್ಚುತ್ತೆ. ವಿಶೇಷವಾಗಿ ಉದ್ಯೋಗ ಬದಲಾಯಿಸಲು ಬಯಸುವವರು, ಕೋರ್ಟ್ ಕಚೇರಿ ಸಮಸ್ಯೆಗಳಲ್ಲಿ ಸಿಲುಕಿರುವವರು, ಇವರಿಗೆ ಇದು ಒಂದು ದೈವಿಕ ಸಹಾಯದ ಒಂದು ಸಮಯ. ಈ ಪರಿಹಾರವನ್ನು ಮಾಡುವುದು ತುಂಬಾನೇ ಮುಖ್ಯ. ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು, ಹಣ ಮತ್ತು ರಕ್ಷಣೆಯನ್ನ ಬಯಸಿದರೆ ಈ ಪರಿಹಾರವನ್ನು ತಪ್ಪದೇ ಮಾಡಿ. ಮುಂದಿನ 7 ದಿನಗಳಲ್ಲಿ ಬುಧವಾರ ಅಥವಾ ಶನಿವಾರ ಈ ವಿಧಾನವನ್ನ ಮಾಡಿ. ಸ್ವಲ್ಪ ಅರಿಶಿಣ, 1 ನಿಂಬೆ, ಮಣ್ಣಿನ ದೀಪ, ಸಾಸಿವೆ ಎಣ್ಣೆ. ಸೂರ್ಯಾಸ್ತದ ನಂತರ ದೀಪದಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅರಿಶಿಣದ ದೀಪದ ಮೇಲೆ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಂತರ ನಿಂಬೆಯನ್ನ ಒಂದು ತಲೆಯ ಮೇಲೆ 7 ಬಾರಿ ತಿರುಗಿಸಿ ದೀಪವನ್ನ ಹಚ್ಚಿ ಹೀಗೆ ಹೇಳಿ, ನನ್ನ ಪ್ರಗತಿಯನ್ನ ತಡೆಯುವ ಶಕ್ತಿ ನಾಶವಾಗಲಿ, ನನ್ನ ರಕ್ಷಣೆ ಆಗಲಿ. ನಂತರ ನಿಂಬೆಯನ್ನ ಈ ಒಂದು 3 ರಸ್ತೆಯಲ್ಲಿ ಬಿಡಿ. ಹಿಂತಿರುಗಿ ನೋಡಬೇಡಿ, ನೇರವಾಗಿ ಮನೆಗೆ ಬನ್ನಿ. ಇದನ್ನು ಮಾಡುವಾಗ ಯಾರೂ ನೋಡಬಾರ್ದು, ಯಾರೂ ಅಡ್ಡಿಪಡಿಸಬಾರದು. ಇದನ್ನು ಯಾರಿಗೂ ಹೇಳಲೇಬಾರದು.
ಮುಂದಿನ 7 ದಿನಗಳಲ್ಲಿ ನಿಮ್ಮ ಫಲಿತಾಂಶ ನೋಡುತ್ತೀರಿ. ಆಗ ನೀವು ಹೇಳ್ತೀರಾ, ನೀವು ಹೇಳಿದ್ದು ನಿಜವಾಯಿತು ಅಂತ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.